ಮೆಟ್ರೋ ಇವತ್ತು ರಾಜ್ಯಕ್ಕೆ ಬರ್ಬೇಕಾದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾನೇ ಪ್ಲಾನಿಂಗ್ ಅಥಾರಿಟಿ ಅಧ್ಯಕ್ಷ, ಬರೀ 6 ಲಕ್ಷ ಎಕರೆ, 4,200 ಎಕರೆ, 2,000 ಗೌರ್ಮೆಂಟ್, 2,000 ಪ್ರೈವೇಟ್, ಬರೀ 6 ಲಕ್ಷ ಲ್ಯಾಂಡ್ ಅಕ್ವಿಷನ್. ಪಾಪ ಎಲ್ಲ ರೈತರು ಬಿಟ್ಕೊಟ್ಬಿಟ್ರು ಅಧ್ಯಕ್ಷರೇ. ಆ ಬಚ್ಚೇಗೌಡ್ರು ಅಂತ ಒಬ್ರು ಇದ್ರು, ಮುನ್ನರಸಿಂಹ ಅಂತ ಒಬ್ಬ MLA ಇದ್ದು, ಇನ್ನೊಬ್ರು ರಾಮಯ್ಯ ಅಂತ ಇದ್ದು, ಅವರೆಲ್ಲ ಕೂತ್ಕೊಂಡು, ನಾನೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಜಮೀನ್ ಅವ್ರ ಹತ್ರ ಕರೆದು ಮೀಟಿಂಗ್ ಮಾಡಿದೆ. ನಾನೇ ಮೀಟಿಂಗ್ ಮಾಡಿ ಬರೀ 6 ಲಕ್ಷ ರೂಪಾಯಿಗೆ ಎಕರೆಗೆ ಅವ್ರು ಕೊಟ್ಬಿಟ್ರು ಪಾಪ ಜಮೀನ. ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದರಿಂದ ಕಡೀ ಪರಿಸರ ಪಾಪ 2,000 ಎಕರೆ ಜಮೀನ್ ತಗೊಂಡು ರೈತರು ಬಿಕ್ಕಿದ್ ಮಾಡಿ ಇವತ್ತು ಅಲ್ಲಿ ಎಷ್ಟು ಜಮೀನ್ ಇದೆ ಅಂತ ರೇಟ್ ಏನಿದೆ ಅಂತ ನಾನೇನ್ ಹೇಳ್ಬೇಕಾಗಿಲ್ಲ, ಬೇರೆ ಎಲ್ಲರಿಗೂ ಕೂಡ ಗೊತ್ತಿದೆ. ಆ ರೀತಿ ಆ ತೀರ್ಮಾನ ಮಾಡಿದಾಗ ಕೊನೆಗೆ ಅದೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು, ಬರೀ ಒಂದು ಬಾಕ್ಸ್ ತರ ಮಾಡಿದ್ರು. ತಿರ್ಗಾ ಅಸೆಂಬ್ಲಿಲಿ ನಾನು ಅಷ್ಟೊತ್ತಿಗೆ ಬೇರೆ ಗೌರ್ಮೆಂಟ್ ಬಂತು, ಅಸೆಂಬ್ಲಿಲಿ ದೊಡ್ಡ ಗಲಾಟೆ ಮಾಡಿ ತಿರ್ಗಾ ಅದೊಂದು ಕಮಿಟಿ ಫಾರ್ಮೇಶನ್ ಮಾಡಿ ದಯಾನಂದ್ ಸಾಗರ್ ಅವರ ಅಣ್ಣ ಮಗ ಹೇಮಂತ್ ಸಾಗರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ತಿರ್ಗಾ ದೊಡ್ಡ ಗಲಾಟೆ ನಡೆದು ಡಿಸೈನ್ ನ ಚೇಂಜ್ ಮಾಡಿಸಿ ದೆನ್ ದಿ ನ್ಯೂ ಏರ್ಪೋರ್ಟ್ ಹ್ಯಾಸ್ ಕಮ್. ಇಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಏರ್ಪೋರ್ಟ್. ಹಿಂಗೆ ಪ್ರತಿ ಒಂದು ವಿಚಾರದಲ್ಲಿ, ಒಂದು ಪಂಚಾಯತಿ ಇರ್ಬೋದು, ಒಂದು ಬಿಸಿ ಊಟ ಇರ್ಬೋದು, ಇದೆಲ್ಲ ಐಟಿ ಪಾಲಿಸಿ ಇದೆಯಲ್ಲ, ಅವ್ರೇನ್ ದೊಡ್ಡ ಸಹಾಯಕ್ಕಿನ್ನ ದಿ ಪಾಲಿಸಿ ವಾಟ್ ಈ ಮೇಡ್, ದಟ್ ವಾಸ್ ಎ ವೆರಿ ಬಿಗ್ ಪಾಲಿಸಿ. ಅವತ್ತು ಈ GST ಇರಲಿಲ್ಲ, ಇನ್ಕಮ್ ಟ್ಯಾಕ್ಸ್ ಇತ್ತು, ಅದೆಲ್ಲ ಬೇಕಾದಷ್ಟೆಲ್ಲ ಎಕ್ಸೆಪ್ಷನ್ ಎಲ್ಲ ಮಾಡಿ ಆ ಸಂದರ್ಭದಲ್ಲಿ ಮಾಡಿದ್ದಾರೆ ಅಧ್ಯಕ್ಷೆ. ಈ ಗಂಧದ ವಿಚಾರ, ಈ ಪಂಚಾಯತ್ ರಾಜ್ ವಿಚಾರ, ನಮ್ಮ ಫೈನಾನ್ಷಿಯಲ್ ಸೆಕ್ಟರ್ನ ರೈಸ್ ಮಾಡಕ್ಕೆ, ಆಮೇಲೆ ಗವರ್ನೆನ್ಸ್, ಒಂದು ಆಡಳಿತಕ್ಕೆ ಯಾವ ರೀತಿ ಒಂದು ಕೊಡಬೇಕು ಅಂತಾಳೆ. ಯಾರು ಈ ಸ್ಥಾನದಲ್ಲಿ ಕೂತ್ಕೊಂಡು ವಿರೋಧ ಪಾರ್ಟಿಯವ್ರಿಗೂ ಕೂಡ ಜಗದೀಶ್ ಶೆಟ್ಟರ್ ಅವರು ಇದ್ದಿದ್ರು, ಅಪೋಸಿಷನ್ ಲೀಡರ್ ಇದ್ರು, ಯಾರು ಏನೇ ಅವ್ರಿಗೆ ಏನಾದ್ರು ಅನ್ಬೇಕಾದ್ರೂ ಕೂಡ ಶಾಲಾಕೆ ಏನಾದ್ರು ಹೇಳ್ತಿದ್ರೆ ಹೊತ್ತು ನೇರವಾಗಿ ಅವ್ರಿಗೆ ಮಾತಾಡ್ತಾರೆ. ಅಷ್ಟು ಹೃದಯ ಭಾವದಿಂದ ಅವರ ಬದುಕನ್ನ ನಾನು ಜೊತೆಲಿ ನೋಡಿದ್ದೇನೆ.